ಎಲ್ಲರೂ ಮೀಟ್ ಆಗ್ತಾ ಇದ್ದೀನಿ ಮತ್ತು ಇವ್ರುಗಳಿಂದನೇ ನಾನು ಇನ್ನೂ ಗುರ್ತಿಸ್ಕೊತಾ ಇದ್ದೆ. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಏನೇ ಆದ್ರೂ ಐ ಆಮ್ ಹಿಯರ್ ಟುಡೇ ಬಿಕಾಸ್ ಆಫ್ ದೆಮ್. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಯಾರನ್ನೋ ಮೆಚ್ಚಿಸೋದಕ್ಕೆ ಇನ್ಯಾರನ್ನೋ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋ ಕ್ಯಾಟಗರಿಗೆ ನಾನು ಸೇರಿದವನು. ಸೊ ನನಗೆ ಇಷ್ಟ ಆದರೆ ಇಷ್ಟ, ನಾನು ರೆಸ್ಪೆಕ್ಟ್ ಕೊಡೋರ್ಗೂ ಕೊಡ್ತೀನಿ. ಅವ್ರು ನನಗೆ ಅದೇ ಥರ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಕೇರು ಮಾಡಲ್ಲ ಮೇಡಮ್, ಅದು ಯಾರೇ ಆಗಿತ್ತು. ಅಕ್ಟೋಬರ್ 11ಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ. ಅವರಿಬ್ಬರು ಕಾಂಟ್ರವರ್ಸಿ ನಾನು ಇನ್ವಾಲ್ವ್ ಆಗಿಲ್ಲ ಆ್ಯಕ್ಚುಲಿ. ಏಕೆಂದರೆ ನನಗೆ ಫಸ್ಟು ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್ ಇರೋದ್ರಲ್ಲಿ ಮತ್ತು ನಮ್ಮ ಪ್ರೊಡ್ಯೂಸರ್. ಸೊ ಇಬ್ಬರೂ ನನಗೆ ಒಳ್ಳೆ ಸ್ನೇಹಿತರು. ಮೂರು ಜನ ಮಕ್ಕಳು ನನಗೆ. ಏನು ರುದ್ರಾಕ್ಷಿ ನನ್ನ ಮಗಳು ಈಗ ತೊದ್ಲು ನೋಡಿ ಮಾತಾಡ್ತಾ ಇದ್ದಾರೆ ಈಗ. ಮತ್ತೆ ಹಯಗ್ರೀವ ಇವಾಗ ಅಪ್ಪ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರಾಯನ್ ಆಫ್ ಕೋರ್ಸ್ ಡಾನ್ಸ್ ಎಲ್ಲ ಆಡ್ಕೊಂಡು ಇಬ್ಬರ ಜೊತೆ 3 ಜನನೂ ಒಟ್ಟಿಗೆ ಚೆನ್ನಾಗಿ ಬೆಳೀತಾ ಇದ್ದಾರೆ. ಸ್ಯಾಂಡಲ್ವುಡ್ನ ಬಹುದೂರ್ ಗಂಡು, ಬೆಂಕಿ ಚೆಂಡು ಅಂತಲೇ ಕರೆಸ್ಕೊಳ್ಳುವಂತಹ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರನ್ನ ಮಾತಾಡಿಸುವಂಥ ಒಂದು ಒಳ್ಳೆ ಆಪರ್ಚುನಿಟಿ ನಂಗೆ ಸಿಕ್ಕಿದೆ. ಇವತ್ತು ಸ್ಪೆಷಲ್ ಸಂಡೇ, ಯಾಕಂದರೆ ಪ್ರತಿ ಭಾನುವಾರ ಅವರ VIP-ಗಳನ್ನು ಭೇಟಿ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಎಲ್ಲ ಸೆಲೆಬ್ರಿಟಿಗಳು ಅವರವ್ರ ಬರ್ಡೇಗೆ ಅವರ ಅಭಿಮಾನಿಗಳನ್ನು ಭೇಟಿ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ರೆ ನಮ್ಮ ಧ್ರುವ ಸರು ಪ್ರತಿ ಸಂಡೇ ಶೂಟಿಂಗ್ ಇಲ್ಲ ಅಥವಾ ಡಬ್ಬಿಂಗ್ ಇಲ್ಲ ಅಂತಂದರೆ ಅವರ VIP-ಗಳನ್ನು ಭೇಟಿ ಮಾಡ್ತಾರೆ. ಈ ಕ್ಷಣ ನನ್ನೊಟ್ಟಿಗೆ ಧ್ರುವ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರೀತಿ, ಈ ಅಭಿಮಾನಕ್ಕೆ ಏನು ಹೇಳ್ತೀರಾ? ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಯೂಶಲಿ ಇಷ್ಟೊಂದು ಅಭಿಮಾನಿಗಳು ಸೇರೋದು ಬರ್ಡೇ ಸಂದರ್ಭದಲ್ಲಿ ಅಥವಾ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ನೋಡೋದು ತೀರಾ ಕಡಿಮೆ ಆಗಿಬಿಟ್ಟಿದೆ ಇವತ್ತಿನ ಸಂದರ್ಭದಲ್ಲಿ. ಸೊ ಏನೋ ಸ್ಪೆಷಲ್ ಇಲ್ಲ ಅಂದರೂ ಕೂಡ ನಿಮ್ಮನ್ನು ಸ್ಪೆಷಲ್ ಆಗಿ ಟ್ರೀಟ್ ಮಾಡಿ ಇವತ್ತು ನೋಡೋಕೆ ಬಂದಿರತಕ್ಕಂಥ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಧ್ರುವ ಸರ್? ಇಲ್ಲ, ಯೂಶಲಿ ನಾನು ಪ್ರತಿ ಸಂಡೇ ಆಗಿಂದನೂ ನಾನು ಮೀಟ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಕೋವಿಡ್ ಟೈಮಲ್ಲಿ ಮಾತ್ರ ಒಂಚೂರು ಸ್ಟಾಪ್ ಮಾಡಿದ್ದೆ ಅಷ್ಟೇ. ನಾನು ಏನು ನಂಬ್ತೀನಿ ಅಂದರೆ, ನಾನು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾಯಿಲ್ಲ. ಸ್ವಲ್ಪ ಎಲ್ಲದಕ್ಕೂ ಕಾರಣಗಳಿದೆ. ಮತ್ತು ಹಾನೆಸ್ಟ್ಲಿ 1-2 ವರ್ಷ ಗ್ಯಾಪ್ ಇದ್ದೇ ಇದೆ ಪ್ರತಿ ಸಿನಿಮಾನು. ಆದ್ರೂ ಎಲ್ಲರೂ ಮೀಟ್ ಆಗ್ತಾಯಿದ್ದೀನಿ ಮತ್ತು ಇವ್ರುಗಳಿಂದನೇ ನಾನು ಇನ್ನೂ ಗುರ್ತಿಸ್ಕೊತಾ ಇದ್ದೀನಿ. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಏನೇ ಆದ್ರೂ ಐ ಆಮ್ ಹಿಯರ್ ಟುಡೇ ಬಿಕಾಸ್ ಆಫ್ ದೆಮ್. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ನಮ್ಮ ಮನೇಲೂ ಇವಾಗ ನನ್ನ ವೈಫು ಮತ್ತು ನಮ್ಮ ತಾಯಿ ಎಲ್ಲರೂ ಸ್ಯಾಟರ್ಡೆ ಆಗಿದ ತಕ್ಷಣ ಬೇಗ ಮಲ್ಕೊತಾ ಇದ್ದೇನೆ ಧ್ರುವ, ನಾಳೆ ಎಲ್ಲರೂ ಬರ್ತಾಯಿದ್ದಾರೆ. ಸೊ ಆ ಥರ ರೆಡಿಯಾಗಿ ಹೋಗಿದ್ವಿ. ಸೊ ಸಂಡೇ ಇಸ್ ಫಾರ್ ದೆಮ್, ಫಾರ್ ಮೈ VIPs. ಸರ್, ನೀವು ಬರೋಕ್ಕೆ ಮುಂಚೆ ನಾನು ತುಂಬ ಜನ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋದರೆ ನಿಮ್ಮ ಬದುಕೇ ಅವ್ರಿಗೆ ಸ್ಫೂರ್ತಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ರೋಲ್ ಮಾಡೆಲ್ ಅಂದರೆ ಬರೀ ಪ್ರೀತಿಸಿ ಮದುವೆ ಆಗೋದಲ್ಲ, ಆ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಪ್ರೀತಿ ಅಂದರೆ ಇದು, ಒಂದು ಲೈಫು ಅಂದರೆ ಇದು, ಬದುಕು ಅಂತಂದರೆ ಧ್ರುವ ಸರ್ ಥರನೇ ಬದುಕಬೇಕು, ನಮ್ಗೆ ತುಂಬ ರೋಲ್ ಮಾಡೆಲ್ ಅವರು ಅನ್ನುವಂಥದ್ದು ಹೇಳ್ತಾಯಿದ್ರು. ಸೊ ಎಷ್ಟೋ ಜನರಿಗೆ ರೋಲ್ ಮಾಡೆಲ್ ಆಗ್ತಾ ಇದ್ದೀರಾ ಸಿನಿಮಾ ಹೊರತುಪಡಿಸಿ ನಿಮ್ಮ ವೈಯಕ್ತಿಕ ಬದುಕಿನಿಂದ. ಏನು ಅನಿಸುತ್ತೆ ಸರ್ ಈ ಥರ ಅಭಿಮಾನಿಗಳಿಂದ ಈ ಥರ ಮಾತುಗಳನ್ನು ಕೇಳಿದಾಗ ಅಂತ? ಇಲ್ಲ, ಅದು ಆ್ಯಕ್ಚುಲಿ ನಮ್ಮ ತಾತ ಮಾಡಿದ್ರು, ನಮ್ಮ ಅಂಕಲ್ ಫಾಲೋ ಮಾಡ್ತಾಯಿದ್ರೆ. ಈಗ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಏನು ಅಂದರೆ 6 ಗಂಟೆ ಆದಮೇಲೆ ಕ್ವಾಲಿಟಿ ಟೈಮ್ಸ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅಂತ. ಮತ್ತು ನಮ್ಮದು ಕೆಲಸದ್ದು ಮತ್ತು ಮನೆದು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಮಿಕ್ಸ್ ಮಾಡಬಾರ್ದು ಅನ್ನೋದು. ಸೊ ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ ಮೇಡಮ್. ಸರ್, ಕಾಂಟ್ರವರ್ಸಿ ಇಲ್ಲದೆ ಬದುಕೋದಕ್ಕೆ ತುಂಬ ಜನ ನಮಗೆ ಕಡಿಮೆ ಸೆಲೆಬ್ರಿಟಿಗಳು ನಮಗೆ ಎಕ್ಸಾಂಪಲ್ ಆಗಿ ಸಿಗೋದು. ವಿವಾದಗಳ ಮುಕ್ತವಾಗಿ ಬದುಕೋದು ಧ್ರುವ ಅವರು. ಯಾವ ಸಣ್ಣ ಪುಟ್ಟ ಕಾಂಟ್ರವರ್ಸಿಲೂ ನಮ್ಮ ಧ್ರುವ ಹೆಸರು ಕೇಳಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಸರ್? ಹೆಂಗೆ ಬದುಕಬೇಕು ಹಾಗಾದರೆ ಈ ಥರ ವಿವಾದಗಳಿಂದ ಮುಕ್ತವಾಗಿ ಬದುಕೋದು ಅಂದರೆ ಹೇಗೆ ಅಂತ? ಅದಕ್ಕೆಲ್ಲ ಏನು ಫಾರ್ಮುಲಾ ಎಲ್ಲ ಮಾಡಿ, ಆಲ್ವೇಸ್ ಸ್ಟೇ ಟ್ರೂ ಟು ಯೋರ್ ಸೆಲ್ಫ್. ನಾವೇನೋ ವಿ ಶುಡ್ ಆಲ್ವೇಸ್ ಬಿ ರಿಯಲ್. ನಾವು ಹೆಂಗಿರ್ತೀವೋ ಹಂಗಿರೋದ್ರೆ, ನಾಟಕ ಆಡದೆ ನಾವು ಹೆಂಗಿರ್ತೀವೋ ಹಂಗಿದ್ರೆ ಆ್ಯಕ್ಚುಲಿ ಎಲ್ಲ ಕರೆಕ್ಟಾಗಿ ಇರುತ್ತೆ. ಯಾರನ್ನೋ ಮೆಚ್ಚಿಸೋದಕ್ಕೆ ಇನ್ಯಾರನ್ನೋ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋ ಕ್ಯಾಟಗರಿಗೆ ನಾನು ಸೇರಿದವನಲ್ಲ. ಸೊ ನನಗಿಷ್ಟ ಆದರೆ ಇಷ್ಟ, ನಾನು ರೆಸ್ಪೆಕ್ಟ್ ಕೊಡೋರ್ಗೂ ಕೊಡ್ತೀನಿ. ಅವ್ರು ನನಗೆ ಅದೇ ಥರ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಕೇರು ಮಾಡಲ್ಲ ಮೇಡಮ್, ಅದು ಯಾರೇ ಆಗಿದ್ರು ಅಷ್ಟೇ. ಐ ಆಲ್ವೇಸ್ ಸ್ಟೇ ಟ್ರೂ ಟು ಮೈ ಸೆಲ್ಫ್. ಐ ಆಮ್ ಆಲ್ವೇಸ್ ರಿಯಲ್.
ಮಾರ್ಟಿನ್ ಮತ್ತು ಕೇಡಿ ನಿಮ್ಮನ್ನು ಇಡೀ ಚಿತ್ರ ಜಗತ್ತಿಗೆ ಅಂದರೆ ವರ್ಲ್ಡ್ ವೈಡ್ ಪರಿಚಯಿಸುವಂಥ ಸಿನಿಮಾಗಳು. ಮಾರ್ಟಿನ್ಗೋಸ್ಕರ ಎಲ್ಲರೂ ಈಗಲ್ಲಿ ವೇಟಿಂಗಲ್ಲಿದ್ದಾರೆ. ಅಲ್ಪ ಸ್ವಲ್ಪ ಕಾಂಟ್ರವರ್ಸಿಸ್ ಇದ್ದದ್ದೇ, ಅದು ನಿರ್ದೇಶಕರು ನಿರ್ಮಾಪಕರು ಅಂತ ಬಂದಾಗ. ಸೊ ಕಾಂಟ್ರವರ್ಸಿಗಿಂತ ಯಥೇಚ್ಛವಾಗಿ ನನಗೆ ಅಕ್ಟೋಬರ್ 11ಕ್ಕೆ ಸಿನಿಮಾ ಬರುತ್ತಾ ಈ ಥರದ್ದೊಂದು ಡೌಟ್ ಶುರುವಾಗಿದೆ ಕೆಲವರಿಗೆ. ಯಾಕಂದರೆ ಅವರಿಬ್ಬರು ಕಿತ್ತಾಡ್ಕೊಳ್ತಿರೋದ್ರಿಂದ ಏನು ಹೇಳ್ತಾರೆ ಧ್ರುವ, ಅಕ್ಟೋಬರ್ 11ಕ್ಕೆ ಸಿನಿಮಾ ಬರುತ್ತಾ ಅಥವಾ ಹೇಗೆ ಅಂತ? ಅವರಿಬ್ಬರು ಕಿತ್ತಾಟ ಅದು ಇವಾಗ ಹೊಸದೇನಲ್ಲ, ಈಗ ಚಾನಲ್ಸ್ಗೆ ಗೊತ್ತಾಗಿರೋದು ಹೊಸದಾಗಿ ಗೊತ್ತಾಗಿರೋದು. ಅದು ತುಂಬ ನಡೀತಾನೆ ಇದೆ. ಅದನ್ನು ಹೊರತಾಗಿ ಸಿನಿಮಾಗೇನು ಪ್ರಾಬ್ಲಮ್ ಇಲ್ಲ ಮೇಡಮ್. CG ಎಲ್ಲ ಆಗಿದೆ. ಅಕ್ಟೋಬರ್ 11ಕ್ಕೆ ನಮ್ಮ ನಾಡ ಹಬ್ಬ ದಸರಾಗೆ ಬಿಡುಗಡೆ ಆಗುತ್ತೆ ಮಾರ್ಟಿನ್. ಸೊ ಅದರಲ್ಲಿ ಸಂಶಯನೇ ಇಲ್ಲ. ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ನು ಆಗೋಗ್ತಾ ಇದೆ. ಈಗ ರೆಕಾರ್ಡಿಂಗು ಸೆಕೆಂಡ್ ಹಾಫ್ ಎಲ್ಲ ಮುಗಿದೋಗಿದೆ ಆಲ್ಮೋಸ್ಟ್. ಅಕ್ಟೋಬರ್ 11ಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ ಮೇಡಮ್. ಅವರಿಬ್ಬರು ಕಾಂಟ್ರವರ್ಸಿ ನಾನು ಇನ್ವಾಲ್ವ್ ಆಗಿಲ್ಲ ಆ್ಯಕ್ಚುಲಿ. ಏಕೆಂದರೆ ನನಗೆ ಫಸ್ಟು ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್ ಇರೋದಲ್ಲಿ ಮತ್ತು ನಮ್ಮ ಪ್ರೊಡ್ಯೂಸರು. ಸೊ ಇಬ್ಬರೂ ನನಗೆ ಒಳ್ಳೆ ಸ್ನೇಹಿತರೇ. ಸೊ ಇವರಿಬ್ಬರು ಮಧ್ಯದಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ, ಬಟ್ ಬ್ಯಾಲೆನ್ಸ್ ಆಗ್ತಾಯಿದೆ. ಸಿನಿಮಾಗೇನು ಮೋಸ ಆಗಿಲ್ಲ. ಸಿನಿಮಾಲಿ ಖರ್ಚು ಕಾಣಿಸುತ್ತೆ ನಿಮಗೆ. ಇನ್ನೇನು ನಿಮಗೆ ಆಡಿಯನ್ಸ್ ಪೋಲ್ ಪ್ರಕಾರ ಟ್ರೈಲರ್ ಬೇಕು ಅಂತ ಕೇಳಿದರೆ ಟ್ರೈಲರ್ ನೋಡಾದ್ಮೇಲೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಯಾವತ್ತು ಟ್ರೈಲರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದೇ 5ನೇ ತಾರೀಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಆಗಸ್ಟ್ 5 ಅಂತ. ನಾಳೆ ಅನೌನ್ಸ್ ಮಾಡ್ತೀವಿ. ಓಕೆ ಸರ್, 20 ನಿಮಿಷ ಸಾಕು ಮಾರ್ಟಿನ್ ಸಿನಿಮಾದು. ಹಾಕಿರೋ ಬಜೆಟ್ ವಾಪಸ್ ಬರೋದಕ್ಕೆ 20 ಮಿನಿಟ್ಸ್ ಸಾಕು ಅನ್ನುವಂಥದ್ದು KGF ಮ್ಯೂಸಿಕ್ ಮಾಂತ್ರಿಕ ರವಿ ಬಸ್ರೂರ್ ಅವತ್ತೇ ಹೇಳಿದರು ಕೂಡ. ಸೊ ನಾವು ಅದೇ ಹೋಪ್ಸಲ್ಲಿದ್ದೀವಿ. ಹಂಗಿದ್ದ ಮೇಲೆ ಈ ಥರದ ಕಿತ್ತಾಟಗಳು ಸರಿ ಹೋಗಬಾರ್ದಾಗಿತ್ತು. ಅಂದರೆ ಆ ಥರ ಮನಸ್ತಾಪಗಳು ಬರಬಾರ್ದಾಗಿತ್ತು. ಧ್ರುವ ಇಂಟರ್ಫಿಯರ್ ಆದರೆ ಅದನ್ನು ಸಾಲ್ಟ್ ಔಟ್ ಮಾಡೋದು ಎಷ್ಟೊತ್ತಿನ ಮಾತು ಅಲ್ಲ. ಹಾಕಿರೋ 100 ಕೋಟಿಗೆ ಇಷ್ಟೆಲ್ಲ ಅಭಿಮಾನಿಗಳು ಇವತ್ತಿಲ್ಲಿ ಸೇರಿದ್ದಾರೆ ಅಂದರೆ ಇನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ತುಂಬ ಜನ ನೋಡ್ತಾರೆ. ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗೇ ಆಗುತ್ತೆ. ಯಾಕೆ ಇನ್ವಾಲ್ವ್ ಆಗಲಿಲ್ಲ, ಅದನ್ನ ಅಲ್ಲಲ್ಲೇ ಸಾಲ್ಟ್ ಔಟ್ ಮಾಡೋ ಕೆಲಸ ಯಾಕೆ ಮಾಡಲಿಲ್ಲ ಧ್ರುವ ಸರ್ ಅನ್ನೋಂಥದ್ದು ಕ್ವಶನ್ ಇದ್ದೇ ಇದೆ. ಆ ಕಮಿಷನ್ನು ಅದು ಇದು ಅನ್ನೋಂಥದ್ದು ಮ್ಯಾಟ್ರು ಸ್ಟೇಷನ್ವರೆಗೂ ಹೋಯ್ತಲ್ಲ. ಸೊ ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ತಿರ್ಗಾ ರಿಪೀಟಿಂಗ್, ಅವರು ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್. ಐ ಆಲ್ವೇಸ್ ಹ್ಯಾವ್ ದಟ್ ಗ್ರ್ಯಾಟಿಟ್ಯೂಡ್. ಮತ್ತು ಉದಯ್ ಮೆಹ್ತಾ ಅವ್ರಿಗೂ ಅವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಏನೋ ಇದೆ. ಬಟ್ ಇಲ್ಲಿ ಕಮಿಷನ್ ವಿಚಾರ ಅಂತ ಡೈರೆಕ್ಟ್ರ್ ಮೇಲೆ ಬಂದಿದೆ ಅನ್ನೋದು ನಾನು ನ್ಯೂಸಲ್ಲಿ ನೋಡಿದಾಗಲೂ ಗೊತ್ತಾಗಿದ್ದು. ಅದನ್ನು ಪ್ರೊಡ್ಯೂಸರಿಗೆ ಕ್ಲಾರಿಟಿ ಕೊಡಬೇಕು. ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಅವರಿಬ್ಬರು ಕೂತ್ಕೊಂಡು ಮಾತಾಡಿ ಸರಿ ಹೋಗುತ್ತೆ ಮೇಡಮ್. KD ಎಲ್ಲಿವರೆಗೂ ಬಂದಿದೆ ಸರ್? ಅದ್ರದ್ದು ನಮಗೇನು ಗೊತ್ತಾಗ್ತಾನೆ ಇಲ್ಲ. ಪ್ರೇಮ್ ಸರ್ ಏನೂ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಬಟ್ ಫೋಟೋಸ್ ಅಷ್ಟೇ ನೋಡಿದ್ವಿ. ಇಡೀ ನಿಮ್ಮ ಫ್ಯಾಮಿಲಿನೂ ಶಿಲ್ಪಾ ಶೆಟ್ಟಿ ಮೇಡಮ್ ಜೊತೆ ಇದ್ದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳ ಒಂದು ನಾಮಕರಣಕ್ಕೆ ದಾದಾನೇ ಬಂದಿದ್ದರು, ಸಂಜು ಬಾಬಾ. ಸೊ ಇದ್ರ ಬಗ್ಗೆ ಮಾತಾಡೋದು. KD ಆಲ್ಮೋಸ್ಟ್ ಮುಗಿದೋಗಿದೆ ಮೇಡಮ್. ಡಬ್ಬಿಂಗ್ ಮಾಡಬೇಕು ಮತ್ತು ರೆಕಾರ್ಡಿಂಗ್ ಆಗಬೇಕು. 1-2 ಸಾಂಗ್ ಬ್ಯಾಲೆನ್ಸ್ ಇದೆ ಅಷ್ಟೇ. ಆಲ್ಮೋಸ್ಟ್ ಹಾಕಿ ಪೋರ್ಷನ್ಸ್ ಎಲ್ಲ ಮುಗಿದೋಗಿದೆ. ಡಿಸೆಂಬರ್ಗೆ ಬಿಡುಗಡೆ ಆಗುತ್ತೆ KD. ಬಾಲಿವುಡ್ಡಲ್ಲಿ ನನ್ನ ಫೇವ್ರೇಟ್ ಆ್ಯಕ್ಟರ್ ಅಂದರೆ ಸಂಜಯ್ ದತ್ ಸರ್. ನನಗೆ ಅಂತಲ್ಲ, ನಮ್ಮ ಅಣ್ಣನಿಗೂ ಅವರೇ, ನಮ್ಮ ತಂದೆಗೂ ಅವರೇ, ನಮ್ಮ ಅಂಕಲ್ಗೆ ಎಲ್ಲರಿಗೂ ಸಂಜು ಬಾಬಾ ಅಂದರೆ ಮುಂಚೆಯಿಂದಲೂ ಎಲ್ರಿಗೂ ಇಷ್ಟ. ಐ ಗಾಟ್ ಆ್ಯನ್ ಆಪರ್ಚುನಿಟಿ ಅವ್ರ ಜೊತೆ ವರ್ಕ್ ಮಾಡೋ ಅಂಥ ಒಂದು ಚಾನ್ಸ್ ಇತ್ತು. ರಿಯಲಿ ಹ್ಯಾಪಿ ಮಾಡಿ. ಸರ್, ವಿಕಿಪೀಡಿಯಾದಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಬಗ್ಗೆ ಧ್ರುವ ಸರ್ ಒಂದು ಸಿನಿಮಾ ಮಾಡ್ತಿದ್ರೆ ಅದು ತೆಲುಗು, ತಮಿಳ್, ಮಲಯಾಳಂ, ಹಿಂದಿಲಿ ಬರ್ತಿದೆ ಅನ್ನೋಂಥದ್ದು ತೋರಿಸುತ್ತೆ. ಇವಾಗ ನಮಗೆ ಮಾರ್ಟಿನ್ ಮತ್ತು KD ಬಿಟ್ಟರೆ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾಗಿತ್ತು, ಹೌದಾ ಅಥವಾ ಹೇಗೆ ಅಂತ? ಏನೋ ಮೇಡಮ್, ವಿಕಿಪೀಡಿಯಾ ಎಲ್ಲ ನೋಡಿಲ್ಲ, ಅದೆಲ್ಲ ಸುಳ್ಳು ಮೇಡಮ್. ಸರ್, ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಮೊದಲನೇ ಮಗು ಆಗಿ ಹೆಣ್ಣು ಮಗು ಮನೆಗೆ ಬಂದಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಹಿಂದೆ ಇದ್ದಿದ್ದಕ್ಕಿಂತ ಬದುಕೇ ಬದಲಾಗುತ್ತೆ. ಧ್ರುವ ಲೈಫಲ್ಲಿ ರುದ್ರಾಕ್ಷಿ ಬಂದಮೇಲೆ ಬದುಕು ಹೇಗೆ ಬದಲಾಗಿದೆ, ಮತ್ತು ಮಗ ಹಯಗ್ರೀವನ್ ಬಗ್ಗೆ? ಇನ್ನೊಬ್ಬರ ಮಗನೂ ಕೇಳಿಬಿಡಿ, ರಾಯನ್ ಬಗ್ಗೆ. 3 ಜನ ಮಕ್ಕಳು ನನಗೆ. ಏನು ರುದ್ರಾಕ್ಷಿ, ನನ್ನ ಮಗಳು ಈಗ ತೊದಲು ನುಡಿ ಮಾತಾಡ್ತಾಯಿದ್ದಾರೆ. ಈಗ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಪ್ಪ ಆಚೆ ಹೋಗ್ತಾಯಿದ್ರೆ ಈಗ ನಾನು ಬರ್ತೀನಿ, ಕಾರಲ್ಲಿ ಹೋಗ್ತೀನಿ ಅಂತ. ಶಿ ಈಸ್ ಅಟ್ಯಾಚ್ಡ್. ಮೋರ್ ಓವರ್ ನಾನು ಐ ಆಮ್ ಅಟ್ಯಾಚ್ಡ್ ಟು ಹರ್. ಮತ್ತು ಹಯಗ್ರೀವ ಇವಾಗ ಅಪ್ಪ ಅನ್ನೋಕ್ಕೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದಾನೆ. ರಾಯನ್ ಆಫ್ಕೋರ್ಸ್ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಇಬ್ಬರ ಜೊತೆ 3 ಜನನೂ ಒಟ್ಟಿಗೆ ಚೆನ್ನಾಗಿ ಬೆಳೀತಾ ಇದ್ದಾರೆ ಮೇಡಮ್. ಯಾರ ಕಣ್ಣು ಬೀಳದೇ ಇರಲಿ. ಯಾರ ಕಣ್ಣು ಬೀಳೋದು ಬೇಡ ಸರ್. ನಿಮ್ಮ ಸರ್ಜಾ ಕುಟುಂಬ ಯಾವತ್ತೂ ಕೂಡ ಪ್ರಜ್ವಲಿಸ್ತಾ ಇರಬೇಕು, ಪ್ರಕಾಶಮಾನವಾಗಿ ಹೊಳಿಬೇಕು ಅನ್ನೋದೇ ನಮ್ಮ ಆಸೆ ಕೂಡ. ಬಟ್ ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ. ಸಿನಿಮಾಗಳು ಇಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳು. ನಮ್ಮ ಮಾರ್ಟಿನ್ ಸಿನಿಮಾದಿಂದ ಕನ್ನಡ ಚಿತ್ರರಂಗದ ಸಂಕಷ್ಟಕ್ಕೆ ಅದೆಲ್ಲ ಬಗೆಹರಿದು ಒಂದು ದೊಡ್ಡ ಬಲ ಕೊಡುತ್ತಾ ಮಾರ್ಟಿನ್ ಮತ್ತು KD ಅನ್ನೋಂಥದ್ದು ಎಕ್ಸ್ಪೆಕ್ಟೇಷನ್ ಇದೆ. ಏನು ಹೇಳ್ತೀರಿ? ಥಿಯೇಟ್ರ್ಗಳಿಗೆ ಮತ್ತು ಮಾಲೀಕರು, ಪ್ರದರ್ಶಕರು ಎಲ್ಲರೂ ಕೂಡ ಒಂದು ಅಪ್ಸೆಟ್ಟಲ್ಲಿದ್ದಾರೆ, ಜನ ಬರ್ತಿಲ್ಲ ಥಿಯೇಟ್ರಿಗೆ ಅಂತ. ನಮ್ಮ ಮಾರ್ಟಿನ್ KD ಕರ್ಕೊಂಬರ್ಬೋದಾ? ಆ ಥರದ್ದು ಹೋಪ್ಸು ನಮಗಿದೆ. ನೀವೇನು ಹೇಳ್ತೀರಾ?
ಅದೇ ಮೇಡಮ್, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲೇ ತರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅಚ್ಚುಕಟ್ಟಾಗಿ, ಇನ್ನು ಮಿಕ್ಕಿದ್ದು ಏನೂ ಅಪೇಕ್ಷೆ ಇಲ್ಲ ನಮಗೆ. ಇನ್ನು ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದೀವಿ. 100% ಕೊಟ್ಟು ಕೆಲಸ ಮಾಡಿದ್ದೀವಿ ಮೇಡಮ್. ರಿಸಲ್ಟು ಜನಗಳಿಗೆ ಬಿಟ್ಟಿದ್ದು. ಸರ್, ನಮ್ಮ ಚಾನಲ್ಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಮಾರ್ಟಿನ್ ಅಥವಾ ಕೇಳಿದ್ದು ಯಾವುದಾದ್ರೂ ಡೈಲಾಗ್ ಹೇಳ್ಬೋದಾ ಅಂತ? ಮಾರ್ಟಿನ್ ರಿಲೀಸ್ ಆಗುತ್ತೆ ಅಕ್ಟೋಬರ್ 11. ಸಡನ್ನಾಗಿ ಕೇಳಿದ್ರೆ ಡೈಲಾಗ್, ಇಡೀ ಸಿನಿಮಾ ಡೈಲಾಗ್ ಒಂಚೂರು ಕಮ್ಮಿ ಇರೋದ್ರಿಂದ ಇನ್ನೊಂಚೂರು ಎಕ್ಸ್ಕ್ಲೂಸಿವಿಟಿನೂ ಬಿಟ್ಕೊಟ್ಬಿಟ್ರೆ ಆಮೇಲೆ ಏನು ವಾವ್ ಅನ್ನೋ ಫ್ಯಾಕ್ಟರ್ಸೇ ಇರೋಲ್ಲ. ಮತ್ತು ಅದು ಸಿಚುಯೇಷನ್ ಪ್ರಕಾರ ಇರೋವಂಥ ಡೈಲಾಗ್ಸು. ಸೊ ಥಿಯೇಟ್ರೆಲ್ಲ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಬಾಸ್. Thank you. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಾತುಗಳಾಗಿತ್ತು. ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹಂಚ್ಕೊಂಡ್ರು. ನಿರ್ದೇಶಕರು, ನಿರ್ಮಾಪಕರ ಮನಸ್ತಾಪ ಬಿಟ್ಬಿಡಿ, ಅಕ್ಟೋಬರ್ 11ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾರ್ಟಿನ್ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಣ. ಮಾರ್ಟಿನ್ ಚಿತ್ರವನ್ನು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿ ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟಕ್ಕೆ ಇರ್ತಕ್ಕಂಥ ಧ್ರುವ ಸರ್ಜಾ ಅವ್ರನ್ನ ಮೆರೆಸೋಣ ಅನ್ನೋದೇ ಗ್ಯಾರಂಟಿ ನ್ಯೂಸ್ ಚಾನಲ್ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.